ಇದೆಲ್ಲ ಒಂದು ಎಷ್ಟು ಕಡೆ ವರ್ಷಗಳು ಮಾತು ಬಂದಿದೆ, ಎಷ್ಟು ಸರ್ವದಲ್ಲಿ ಬಂದಿದೆ, ಪುರಾಣಗಳಲ್ಲಿ ಬಂದಿದೆ, ಎಲ್ಲ ಅರ್ಥ ಆಗುತ್ತೆ. ಅತ್ಯುದ್ರಿಕ್ತ ವಿದೋಷೋತ್ಸವ ಜ್ಞಾನೈಕ ತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸರೋಪಾಸ್ಮಹೇ. 306 ವರೆಗೆ ಮೋಕ್ಷಗಮ್ಯ ಸ್ವಭಾವೋ ನಿತ್ಯ ಇವ ತತಸ್ತಸ್ಮಾದ್ ಅಪರೋಕ್ಷಂ ಕಾದಾಚಿತ್ ಕಮ್ಮಿ ಜಾಯತೆ. ಬಾಹ್ಯಾದ್ ಮುಂದೇನು ಬಂತು? ಬಾಹ್ಯಾಧ್ಯ ಬಾಹ್ಯವನ್ನಂಚ ಜಾಯತೆ ಅನ್ಯತ್ ತದನ್ಯತ. ಬಾಹ್ಯದ ಅನ್ನದಿಂದ ಬಾಹ್ಯ ದೇಹ, ಬಾಹ್ಯದ ನೀರಿಂದ ಬಾಹ್ಯದ ಬಾಯಾರಿಕೆ ಹೋಯಿತು. ಆದರೆ ಶಾಸ್ತ್ರ ಒಳಗಿನ ನೀರು ಒಳಗಿನ ಅನ್ನ ಇದೆಯಲ್ಲ, ಅದೇನ್ ಮಾಡುತ್ತೆ? ಪೂರ್ತಿ ತೃಪ್ತಿ ಕೊಡುತ್ತೆ, ಪೂರ್ತಿ ನಮಗೆ ಆಶ್ರಯ ಕೊಡುತ್ತೆ. ತೃಪ್ತಿನೂ ಬೇಕು, ಆಶ್ರಯನೂ ನಮಗೆ ಬೇಕು. ತದನ್ಯತ ಇವತ್ತರ ಒಳಗಿನ ಅನ್ನ ಇಲ್ಲದೆ ಮಿಸ್ ಮಾಡಿಕೊಡ್ಬಿಡ್ತಾರೆ. ಏಕಾಶಿ ಉಪವಾಸದಿಂದ ನಮಗೆ ಯಾಕೆ ತುಂಬಾ ಜನಕ್ಕೆ ಆಯಾಸ ಆಗುತ್ತೆ ಅಂದ್ರೆ, ಒಳಗಿನ ಅನ್ನ ಸಿಗುತ್ತ ಅವತ್ತು ಅದೇನ್ ಮಾಡ್ತಾನೆ, ಉಪವಾಸ ಅಂತ ಯೋಚನೆ ಮಾಡಿದ್ರೆ ಇನ್ನೂ ಡಲ್ ಆಗಿಬಿಡುತ್ತೆ. ಅವ್ರು ಏನ್ ಮಾಡಬೇಕು, ಯಾವಾಗ ನಾವು ಹೊರಗಿಂದ ಬಿಟ್ಟು ಬಿಡ್ತೇವೆ, ಕೆಲವ್ರು ಇರ್ತಾರೆ ಮಕ್ಕಳಿಗೆ ಕೋಲ್ಡ್ ಬಿಟ್ಟು ನಡಿ ಅಂತ ಹೇಳ್ತಾರೆ. ಅದು ಹಿಡಿಯೋವರೆಗೆ ಏನಾಗಲ್ಲ, ಅವನಿಗೆ ಬಿಟ್ಟು ನಡಿದಾಗ ಅವ್ರಿಗೆ ಹಿಡಿದಾಗ ಬರಲ್ಲ. ಆಮೇಲೆ ಒಂದ್ಸರಿ ಬಿಟ್ಟು ನಡಿಲಿಕ್ಕೆ ಶುರು ಮಾಡಿದ್ಮೇಲೆ ಏನಾಗೋದಿಲ್ಲ, ಅದಾಗಿದೆ. ಇವತ್ತು ಅದ್ ಮರ್ತು ಬಿಡ್ತಾರೆ ಜನ. ಅದಕ್ಕೆ ಏಕಾಶಿ ಜಾತಕ್ಕೆ ಬಿಟ್ಟಡಿ ಗೊತ್ತಾಗುತ್ತೆ, ಈ ಅನ್ನ ತಿಂದೇ ಇರೋ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ ಅನ್ನ ತಿಂದ್ರೆ ಗೊತ್ತಾಗಿದೆ ದೇಹ ಹೇಗಿರುತ್ತೆ. ಈ ಅನ್ನ ಬಿಡು, ದೇಹದ ಒಳಗೊಳಗೆ ಯೋಚನೆ ಮಾಡ್ತಾನೆ, ಆಗ ದೇವ್ರು ಕಾಣಿಸ್ತಾನೆ, ಇದ್ರ ಕಾಣಿಸೋದಿಲ್ಲ. ಅತಸ್ತಸ್ಮಾದ್ ಅಪರೋಕ್ಷಂ ಕಾದಾಚಿತ್ ಕಮ್ಮಿ ಜಾಯತೆ. ಆದ್ರೆ ದೇವ್ರನ್ನ ಪೂರ್ತಿ ತಿಳಿಯೋ ಶಕ್ತಿ ಯಾರಿಗೂ ಇಲ್ಲ. ದೇವ್ರಿಗೆ ಅಪರೋಕ್ಷ ಜ್ಞಾನ ಅಂದ್ರೇನು? ಒಮ್ಮೆ ಆಯ್ತು ಅಂದ್ರೆ ಅಪರೋಕ್ಷ ಜ್ಞಾನ. ಒಮ್ಮೆ ನೋಡ್ಬಿಟ್ಟಿದ್ರೆ ದರ್ಶನ ಆಯ್ತು. ತಿರುಪತಿ ಒಂದೇ ಸರ್ತಿ ಹೋಯ್ತು ಜನ್ಮದಲ್ಲಿ, ಹೋಗಿಲ್ಲ ಮತ್ತೆ ಅವರು. ದೇವ್ರ ದರ್ಶನ ಆಗಿದೆ. ಅವ್ರಿಗೆ ಪ್ರತಿ ವರ್ಷ ಹೋಗೋರು ಇದ್ದಾರೆ, ಆ ವಿಚಾರ ಬೇರೆ. ಆದ್ರೆ ಒಂದ್ಸತಿ ದರ್ಶನ ಆಯ್ತು, ಈ ಮಾತು ತೆಗೆದಾಕಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಒಂದ್ಸರ್ತಿ ನೋಡಿದ್ರು ಸಾಕು ಅಂತ ಅರ್ಥ. ಒಂದ್ಸರ್ತಿ ದೇವರ ಕಂಡ್ರು ಕೂಡ ಅಪರೋಕ್ಷ ಜ್ಞಾನ ಆಯ್ತು, ಮುಷ್ಟಿ ಅಶೋರ್. ಯಾರಿಗೆ ಇಲ್ಲ ಮತ್ತೆ ಆಗ್ಬೋದು, ಜ್ಞಾನ ಕೂತಾಗೆಲ್ಲ ಕಾಣುತ್ತೆ. ಹಾಗೂ ನೋಡ್ತಾರೆ ದೇವತೆಗಳೆಲ್ಲ ಅಪರೋಕ್ಷಗಳೇ, ಜಾತಾಪರೋಕ್ಷಗಳು. ವಾಯುದೇವರು ಭಾರಿ ವಿಶೇಷ, ಅದು ಇಂಪಾರ್ಟೆಂಟ್. ದೃಷ್ಟ್ಯಧೀನಾ ಸ್ಮೃತಿಶ್ಚೇಯಂ ಪ್ರತಿಭಾಶ್ಚ ಸ್ಮೃತಿ ಸಂಭವ ಸ್ಥೈರ್ಯವಾರಂಭ್ಯತು ಚಲಂ ಅನ್ಯಥಾ ದೈವ ತಿಷ್ಠತಿ ಪ್ರತಿಭಾತಸ್ಯ ತೃಪ್ತಿ ಸ್ಯಾತ್ ಅತೃಪ್ತಸ್ಯ ತು ಕಾರತಿ ತತ ಏವಂ ಕ್ರಮಾದೇವ ವರಿಷ್ಠಃ ಪ್ರಾಣಜೋ ಗುಣಃ. ದೃಷ್ಟ್ಯಧೀನಾ ಸ್ಮೃತಿಶ್ಚೇಯಂ. ಒಟ್ಟು ಸ್ಮೃತಿ ಪ್ರಶ್ನೆ ಬರೋದು ಯಾವಾಗ? ಒಮ್ಮೆ ದೃಷ್ಟಿ ಆಗಿದ್ರೆ, ಒಬ್ಬ ಕಂಡಿದ್ರೆ ಸ್ಮರಣೆ ಪ್ರಶ್ನೆ, ಇಲ್ಲ ಹೋದ್ರೆ ಇಲ್ಲ. ಮೊದಲನೇದು ಪ್ರತಿಭಾ ಸ್ಮೃತಿ ಸಂಭವ. ಪ್ರತಿಭೆ ಎಂಬುದು ಎಲ್ಲಿಂದ ಬರುತ್ತೆ? ಸ್ಮರಣ ಶಕ್ತಿಯನ್ನು ಆಧರಿಸಿ ಬರುತ್ತೆ. ಸ್ಮರಣ ಶಕ್ತಿಯಿಂದ ಆಧರಿಸಿ. ಎಷ್ಟೋ ಸರ್ತಿ ಯಾರ್ದೋ ಮನೆಗೆ ಹೋಗಿರ್ತಾನೆ, ನಮಗೆ ಬಂದಿದ್ರೆ ನೆನಪಾಯ್ತು ಅವತ್ತು ಡೇಟ್ ಹೇಳ್ತಾರೆ. ನಾನು ಡೇಟ್ ಬರ್ತಾ ಹೋಗಿತ್ತು, ಅದು ಗೊತ್ತಲ್ಲ ನಿಮ್ಗೆ ಅಂತ ಹೇಳ್ತಾರೆ. ಕರೆಸ್ ಅವರಿಗೆ ಡೇಟ್ ಗೊತ್ತಿಲ್ಲ, ಓದೋರಿಗೆ ಡೇಟ್ ಬೇರೆ ಗೊತ್ತಿದೆ. ಏನಾಯ್ತು, ಯಾತಕ್ಕೆ ಗೊತ್ತಾಯ್ತದು? ಆ ಸ್ಮರಣೆ ಇಟ್ಕೊಂಡಿದ್ದಕ್ಕೆ ಅದು ಗೊತ್ತಾಯ್ತು. ಇವು ಅದು ಯಾವಾಗಲೂ ದೇವರ ಸ್ಮರಣೆ ಮಾಡೋ ಅಭ್ಯಾಸ ಇದ್ರೆ ಅವೆಲ್ಲ ಸುಲಭ ಆಗುತ್ತೆ ಅಂತ. ಸ್ಮೃತಿ ಸಂಭವ. ಸ್ಥೈರ್ಯವಾರಂಭ್ಯತು ತಮ್ ಚಲಮನ್ಯಥಾ ಭವಿಷ್ಯತಿಷ್ಠತಿ. ಅದು ಸ್ಥೈರ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲವರೆ ಛಲ ಅಂದ್ರೆ ಏನು? ನೀರು ಬೀಳ್ತಾ ಇದೆಯಲ್ಲ, ಇದು ಕಿಟಕಿ ಹಾಕಿಬಿಡ್ಬೇಕಿತ್ತು ಮಳೆಗಾಲ, ಅದ್ಮೇಲೆ ಇದ್ರೆ ಹಾಕ್ಬೇಕು ವೆಂಟಿಲೇಟರ್. ಚೇರ ಕಡ್ಡ ಹಾಕ್ಬೇಕು. ಸ್ವಲ್ಪ ಏನ ಕಡಿಮೆ ಇದೆ ಮ್ಯಾನೇಜ್ ಮಾಡಿ ಮತ್ತೆ ಆಮೇಲೆ ಸೇರಿಸಿ. ನೀರು ಕಡಿಮೆ ಆಯ್ತು ಆಮೇಲೆ ಮಾಡಕ್ಕೆ ಮೇಲೆ ಹಾಕ್ಬಿಡಿ. ಮತ್ತೆ ನಾಳೆಯಿಂದ ಪ್ರಶ್ನೆ ಬೇಡ, ಅಲ್ಲಿ ಆ ಕಡೆ ಪರವಾಗಿಲ್ಲ, ಅಥವಾ ಅದ್ರ ಮೇಲೆ ಬೀಳುತ್ತೆ ನೋಡ, ಅದರಲ್ಲಿ ನೀರು ಬಿಡುತ್ತ ನಾಳೆಯಿಂದ. ಅದೆರಡು ಹಾಕಿ ಮಳೆಗಾಲ ಮುಗಿಯೋರು. ಸ್ಥೈರ್ಯವಾದಂಬ್ಯ ಚಲಂ ಅನ್ಯಥಾ ನೈವ ತಿಷ್ಠತಿ. ಇಲ್ಲದೆ ಹೋದ್ರೆ ಹೊರಟೋಯ್ತು. ಅದು ಸ್ಥೈರ್ಯ ಬರೋದು ಯಾವಾಗ? ಮತ್ತೆ ನೋಡ್ತಿದ್ದೆ, ಮತ್ತೆ ನೋಡ್ತೇ ಸ್ಥೈರ್ಯ ಬರೋಕ್ಕೆ ಶುರುವಾಗುತ್ತೆ. ತತ ಏವಂ ಕ್ರಮ ಪ್ರತಿಭಾತಶ್ಚ ತೃಪ್ತಿಶ್ಚ. ಈ ರೀತಿ ಹೊಡೆದವನಿಗಾಗೋ ತೃಪ್ತಿ ದೊಡ್ಡದು. ನಿಮ್ಗೆ ನೆನಪಾಯ್ತು ಅಂತ ಹೇಳಿದಾಗ ಕೇಳಿದವನಿಗೂ ಖುಷಿ, ನಮ್ಮನೆ ಒಂದು ನೆನಪಿದೆ ಇವರಿಗೆ ಅಂತೇಳಿ, ಇವ್ರಿಗೂ ಖುಷಿ ಬಂದಿದ್ದು. ಇಲ್ದವ್ರ ತೃಪ್ತಿ ಸಿಗೋದಿಲ್ಲ. ಹೌದಾ ಅದಕ್ಕೆ ಅವರಿಗೆ ಮರ್ತು ಬಿಟ್ಟಿದಾರಲ್ಲ ಇವರು ವ್ಯಥೆ ಆಗುತ್ತೆ. ತೃಪ್ತಿ ಎಂಬುದು ಯಾವಾಗಲೂ ಪ್ರತಿಭಾತದಿಂದ ಸೃಷ್ಟಿ. ತೃಪ್ತಿ ಸ್ಯಾತ್ ಅತೃಪ್ತಶ್ಚತು ಕಾರತೆ. ಅತೃಪ್ತನಾದವನಿಗೆ ಆನಂದ ಎಲ್ಲಿಂದ ಬರುತ್ತೆ? ತೃಪ್ತಿ ಯಾವಾಗಲೂ ಇರಬೇಕು. ಅವ್ರಿಗೆ ಸೇವೆ ಮಾಡಿಸಿದ್ರೆ ಖುಷಿ ಆಗ್ಬಿಡುತ್ತೆ. ಅದು ಬಂದು ನೆನಪು ಮಾಡಿಸಿದ ಸೇವೆ ಸಾರ್ಥಕ ಆಯ್ತು. ಇಲ್ದೋ ಏನಪ್ಪ ಮರ್ತು ಬಿಟ್ರಲ್ಲ, ಕೇರ್ಲೆಸ್ ಅಂತ. ಇವ್ರು ಕರೆದು ಅಷ್ಟೇ ಬಿಟ್ಟರು ಅಷ್ಟೇ, ಆ ಥರ ಮಾಡಿ ಬಂದ್ಬಿಡ್ತಾರೆ. ನೆನಪಿರ್ಬೇಕಾದ್ರೆ
ತತ ದೇವರ ಬಗ್ಗೆ ಯಾಕೆ ನಾವು ಖುಷಿಯಾಗಿರ್ಬೇಕು ಅಂದ್ರೆ ಎಂದು ಮರೆಯೋದಿಲ್ಲ ದೇವರಾತ್ರಿ. ಕೃತೋಸ್ಮರ ಕೃತಂ ಸ್ಮರ ಪ್ರಾಣ ಮಾಡ್ತೇವಲ್ಲ ಹಾಗೆ. ತತ ಏವಂ ಕ್ರಮ ದೇವ ವರಿಷ್ಠ ಪ್ರಾಣಜೋ ಗುಣ. ಆದ್ದರಿಂದ ಈ ಕ್ರಮದಲ್ಲಿ ವಿಚಾರ ಮಾಡಿದಾಗ ಇದು ಎಲ್ಲೆಲ್ಲಿ ಎಂಡಿತಿ ಆಗ್ತಂದ್ರು ಗೊತ್ತಾ? ಪ್ರಾಣದೇವರು ಯಾತಕ್ಕೆ ಅಂಟಂದ್ರೆ ಈ ಗುಣ ಇರೋದು ಅವರೊಬ್ಬರಿಗೆ. ಪ್ರಳಯ ಕಾಲದಲ್ಲೂ ದೇವರು ಮರೆಯೋದಿಲ್ಲ. ಆದ್ರಿಂದ ಅದು ದೊಡ್ಡ ಇಷ್ಟೆಲ್ಲ ಪ್ರಿಯಾಂಬಲ್ಲಿ ಯಾತಕ್ಕೆ ಕೊಟ್ಟರು ಗೊತ್ತೇನು? ಕೊನೆ ನಾಮ ಅಂತ ಪ್ರಾಣ ಅಂತ ಹೇಳಿದ್ರು, ನಾಮಾರಭ್ಯ ಪ್ರಾಣ ಅಂತ ಹೇಳಿದ್ರು. ತಾರತಮ್ಯ ಬಂತು. ಯಾಕೆ ತಾರತಮ್ಯ ಬಂತು ಅಂದ್ರೆ ತಾರತಮ್ಯದಲ್ಲಿರೋದೇನಿದೆ ಜ್ಞಾನ ಭಕ್ತಿ ಇರೋದೇ ತಾರತಮ್ಯ. ಜ್ಞಾನ ಭಕ್ತಿಗಳಿಗೆ ಏನು ಇವ್ರ ಜ್ಞಾನ ಎಷ್ಟಿದೆ ಅಂತ ಕೇಳಿದ್ರೆ ಪ್ರಳಯ ಕಾಲದಲ್ಲೂ ಮರೆಯೋದಿಲ್ಲ. ಅವ್ರ ಭಕ್ತಿ ನ್ಯಾಚುರಲಿ ಕೂಡ ಏನಾಯ್ತು ಅಲ್ಲಿಗೆ ಆರಿ ಮೇಲೆ ಇಷ್ಟು ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದಕ್ಕೆ ಇಷ್ಟೆಲ್ಲ ಡೀಟೇಲ್ ಬರದೆ ಅದು ಉಪಯೋಗ ಮಾಡ್ಕೋಬೇಕು ಸರಿಯಾಗಿ. ಪ್ರತ್ಯಭಿಜ್ಞ ಅಂದ್ರೆ ಒಂದ್ಸತ್ ನೋಡಿದ್ರೆ ಓ ಇವರೇ ಅವರು ಅಂತ ಜ್ಞಾನ ಬಂದ್ರೇನು. ಅವರಿದ್ರಲ್ಲ ಸ್ಮರಣೆ, ಅವರಿಲ್ಲ ಈಗ ಇದ್ರಲ್ಲ ಸ್ಮರಣೆ ಅಷ್ಟೇ, ಅವರೇ ಇವರು. ಇದು ಪ್ರತ್ಯಭಿಜ್ಞ ಪ್ರತ್ಯಭಿಜ್ಞಾನ ಅಷ್ಟಿರ್ಬೇಕು. ಅದಾದ್ರೂ ಮುಂದಿನ ಶ್ಲೋಕ ಯೋಸೌ ಪ್ರಾಣ ಸ ಪ್ರಾಣೇಶ ಪರಬ್ರಹ್ಮಣ ಯಾತಿ. ಮುಂದೆ ಪ್ರಾಣೋ ವಾ ಆಶಾಯ ಭೂಯಾನ್. ನೋಡಿ, ಪ್ರಾಣ ಆಶೆಗಿಂತ ಮೇಲಿದ್ದಾನೆ. ಆಶಾ ಈ ಆಶೆ ಅಲ್ಲ, ಸರಸ್ವತಿಗೆ ಆಶಾ ಅಂತಂದ್ರೆ ಆಶಾಪತಿ ಧಾತು ಯಾವುದು ಅದು ಗೊತ್ತಿಲ್ಲದ್ರೆ ಯಾರು ಆಶಾ ಇದು ಅಂತ ಗೊತ್ತಾಗಲ್ಲ. ಯಾತೋ ಆಶಾಯ ಪ್ರಾಣೋ ಆಶಾಯಾವ ಭೂಯಾನ್ ಮತ್ತೆ ಅದು ಕೋಟ್ ಮಾಡಿದೆ ಹೋದ್ರೆ ಸ್ವತಃ ಅರ್ಥ ಆಗೋದಿಲ್ಲ. ಭೂಯಾನ್ ಅನಾನ್ಯಥಾ ಯಾವ ಅರಾಘಾಭೌ ಸಮರ್ಪಿತ ಏವಮಸ್ಮಿನ್ ಪ್ರಾಣೇ ಸರ್ವಂ ಸಮರ್ಪಿತ. ಇದಕ್ಕೆ ಷಟ್ಪ್ರಸ್ಥದಲ್ಲೂ ಬಂದಿದೆ, ವಿಸ್ತಾರವಾಗಿ ಹೇಳ್ತಾರೆ. ಆ ಸಂಕ್ಷೇಪ ಹೇಳಿದ್ರು, ವಿಸ್ತಾರವಾಗಿ ಹೇಳ್ತಾರೆ. ಎಲ್ಲ ಇಂದ್ರಿಯಗಳು ಪ್ರತಿಯೊಂದು ಯಾವ್ದಕ್ಕೆ ಲಿಂಕ್ ಆಗಿರೋದು ಪ್ರಾಣದೇವ. ಇಲ್ಲದೆ ಹೋದ್ರೆ ಎಲ್ಲವೂ ಡೆಡ್. ಪ್ರಾಣ ಸಪ್ಲೈ ಎಲ್ಲಿಂದ ಹೋಗುತ್ತೆ? ಆಕ್ಸಿಜನ್ ಸಪ್ಲೈ ಇಲ್ಲ, ಗ್ಯಾಂಗ್ರೀನ್ ಶುರುವಾಗಿ ಅದು ಗ್ಯಾಂಗ್ರೀನ್ ಅಂತ ಕರೀತಾರೆ. ಆಕ್ಸಿಜನ್ ಇಲ್ಲ. ಪ್ರಾಣದೇವರು ಯಾವ ಭಾಗ ಬಿಡ್ತಾರೋ ಅದು ಡಿಸ್ಕಾರ್ಡ್ ಮಾಡ್ತಾರೆ. ಇದೊಬ್ಬ ದೇಹದಲ್ಲಿ ಇವತ್ತು ಡಿಸ್ಕಾರ್ಡ್ ಮಾಡಿಲ್ಲ ಅಂದ್ರೆ ಪ್ರಾಣದೇವರು ಇದ್ದಾರೆ ಅಂತ ಅರ್ಥ. ಗುರುತರು ಏನಂತ ಅಸೋ ಅರ ನಾಭೋ, ಅರಗಳು ಹೇಗೆ ನಾಭಿ ಪ್ರಧಾನ ಇದಕ್ಕೆ ಆಕ್ಸಿಲ್ ಎಲ್ಲ ಕಟ್ ಲಿಂಕ್ ಆಗಿರ್ತಾ ಇಲ್ಲೋ ಏನಿಲ್ಲ ಅದು ಬಿದ್ದೋಗ್ಬಿಡೋದು. ಆ ತರ ಲಿಂಕ್ ಆಗಿದೆ. ಇವತ್ತು ನೋಡಿದ್ರೆ ಗಾಳಿ, ನೋಡಿದ್ರೆ ಇದು ಇಡೀ ಭಾರ ಹೊತ್ತಿದೆ, ಗಾಡಿ ಭಾರ ಹೊತ್ತಿದೆ, ಕಾರಿನ ಭಾರ ಹೊತ್ತಿದೆ. ಯಾತಕ್ಕೆ ಅಂತ ಕೇಳಿದ್ರೆ ಆಕ್ಚುಲ್ ಕರೆಕ್ಟ್ ಆಗಿದೆ. ಒಂದು ಡಿಸ್ಕನೆಕ್ಟ್ ಆದ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಪೀಸ್ ಆಗೋ. ಇದು ಪ್ರಾಣದೇವರು ಬಿಟ್ರೆ ಹಾಗಾಗ್ತಾರೆ. ಪ್ರಾಣ ಪ್ರಾಣೇನ ಯಾದಿ. ಆ ಪ್ರಾಣದೇವರಿಗೆ ಯಾರಪ್ಪ ಪ್ರಾಣ ಅಂದ್ರೆ ಪ್ರಾಣ ಪರಮಾತ್ಮ, ಆತ ಪ್ರಾಣ. ನಾವೆಲ್ಲ ಓಡಾಡೋದು ಪ್ರಾಣದೇವರಿಂದ ಆದ್ರೆ ಪ್ರಾಣದೇವರು ಓಡಾಡೋದು ಪರಮಾತ್ಮ. ಪ್ರಾಣಂ ಆಮೇಲೆ ಪ್ರಾಣ ಪ್ರಾಣಂ ದದಾತಿ ಪ್ರಾಣಾಯ ದದಾತಿ ಪ್ರಾಣೋಹ ಪಿತ. ಅದು ಪ್ರಾಣನ ಯಾರ ತಂದೆ? ಪ್ರಾಣನೇ ತಂದೆ. ಉಳಿದವರಿಗೆ ಅರ್ಥ ಆಗೋದಿಲ್ಲ. ಪ್ರಾಣನ ಪ್ರಾಣ ಯಾಕೆ ತಂದೆ ಆಗ್ತದೆ? ಈ ಪ್ರಾಣ ಬೇರೆ, ಆ ಪ್ರಾಣ ಬೇರೆ. ಪ್ರಾಣಸ್ಯ ಪ್ರಾಣ ಅಂತೇಳಿ ತಲವಕಾರ ಹೇಳಿದೆ. ಪ್ರಾಣೋ ಮಾತಾ ಪ್ರಾಣೋ ಭ್ರಾತಾ ಪ್ರಾಣ ಸ್ವಸಾ ಪ್ರಾಣ ಎಲ್ಲಿ ಬಂತು? ಮಾತರ್ಮೆ ಮಾತರಿಷ್ಠಂತೆ ತರತರವರು ಭ್ರಾತರಿಷ್ಠಾಪ್ತ ಬಂಧು. ವಾಯುದೇವರ ಬಗ್ಗೆ ಹೇಳ್ಬೇಕಾದ್ರೆ ವಾಯುದೇವರು ಹೇಳ್ತಾರೆ ಮಾತರ್ಮೆ ಮಾತರಿಷ್ಠರು ದೇವ್ರ ಸ್ತೋತ್ರ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಆ ಜ್ಞಾನ ಇದ್ದಾಗ ಅದು ನಿಜವಾದ ಜ್ಞಾನ. ದೇವ್ರು ಎಷ್ಟು ದೊಡ್ಡವರು ಅಂತ ಅರ್ಥ ಆಗ. ಪ್ರಾಣ ಪ್ರಾಣೇನ ಯಾತಿ ಪ್ರಾಣಂ ದದಾತಿ ಪ್ರಾಣಾಯ ದದಾತಿ ಪ್ರಾಣೋಹ ಪಿತ ಪ್ರಾಣೋ ಮಾತಾ ಪ್ರಾಣೋ ಭ್ರಾತ ಪ್ರಾಣಶ್ರುತ ಪ್ರಾಣ ಆಚಾರ್ಯ ಪ್ರಾಣೋ ಬ್ರಾಹ್ಮಣ. ಇಷ್ಟು ಕೂಡ ಪ್ರಾಣನ ಬಗ್ಗೆ ವಾಯುಸ್ಥಿತಿ ಎಲ್ಲ ಯಾತಕ್ಕೆ ಪುಣ್ಯ ಬರುತ್ತೆ ಅದು ಇಷ್ಟು ಸೇರಿಸ್ಬಿಟ್ಟಿದಾರಲ್ಲ, ಅದಕ್ಕೆ ಅಷ್ಟು ರಿಚ್ ಆಗ. ಯಾದಕ್ಕೆ ಗೋಡಂಬಿ ಹಾಕಿದ ಅಷ್ಟೊಂದು ಟೇಸ್ಟ್ ಚೇಂಜ್ ಆಗೋದಿಲ್ಲ. ಆ ಥರ ಎಲ್ಲ ಬರ್ಬೇಕಾಗಿ ಸೈರಿ ಪಿತರಂ ಮಾತರಮ್ಮ ಭ್ರಾತರಮ್ಮ ಸ್ವಸಾರಮ್ಮ ಆಚಾರ್ಯಮ್ಮ ಬ್ರಾಹ್ಮಣಮ್ಮ ಕಿಂಚಿದ್ರು. ಬ್ರಾಹ್ಮಣರಲ್ಲಿ ವಾಯುದೇವರಿದ್ದಾರೆ. ಬ್ರಾಹ್ಮಣ ಭೋಜನ ಅಂದ್ರೆ ವಾಯುದೇವರಿಗೆ ಖುಷಿ ಆಗುತ್ತೆ. ಅಲ್ಲಿರೋ ಪ್ರಾಣದೇವರು ತಗೊಂಡು ಕೊಡ್ತಾ ಇರ್ತಾರೆ ದೇವರಿಗೆ. ಅವರೆಲ್ಲ ಪ್ರಾಣದೇವರು ಯಾರು ತಿನ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಾರ್ದಾರ. ಪ್ರಾಣದೇವರು ಸ್ವೀಕಾರ ಮಾಡಿ ಅರ್ಪಣೆ ಮಾಡ್ತಾರ. ಅದರಿಂದಾಗಿನೇ ಬ್ರಾಹ್ಮಣ ಸನ್ನಿಧಾನ ಇದೆ. ಬ್ರಾಹ್ಮಣ ಸುವಾಸಿನಿ ಭೋಜನ ಅಂತ ಅದಕ್ಕೆ ಬಂದಿದೆ. ಆಚಾರ್ಯಮ್ಮ ಬ್ರಾಹ್ಮಣಮ್ಮ ಕಿಂಚಿತ್ ಭೃಶಮಿವ ಪ್ರತ್ಯಾಹ ಧಿಕ್ತ್ವಾ ಅಸ್ತಿ ಅಸ್ತಿ ತೇವ ಮಾನು ಪಿತೃ ವೈ ತ್ವಮಸಿ ಮಾತೃ ವೈ ತ್ವಮಸಿ ಭ್ರಾತೃ ವೈ ತ್ವಮಸಿ ಶ್ವಶುರ ವೈ ತ್ವಮಸಿ ತ್ವಮಸಿ ಆಚಾರ್ಯ ವೈ ತ್ವಮಸಿ ಬ್ರಾಹ್ಮಣ ವೈ ತ್ವಮಸಿ. ಅದಕ್ಕೆ ಹೇಳ್ತಾರೆ ಯಾರು ತಂದೆ ತಾಯಿ ದ್ರೋಹ ಮಾಡ್ತಾರೋ ಒಳಗೆ ಪ್ರಾಣದೇವ ತಾಯಿಯಲ್ಲಿ ತಾಯಿಯಾಗಿ ಅವ್ರು ಕೂತಿದ್ದಾರೆ. ಯಾರಿಗೆ ದ್ರೋಹ ಮಾಡಿದಾಗ? ಪ್ರಾಣದೇವರಿಗೆ ಮಾಡಿದಾಗ. ಆದ್ದರಿಂದ ಆಯುಷ್ಯ ಕಡಿಮೆ ಆಗುತ್ತೆ.
ದೊಡ್ಡವರಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇರೋದ್ರಿಂದ ನಾನು ಬಂದಾಗ ಇಳಿದವ್ರು ಏನಾಗುತ್ತದ ಕಡಿಮೆ ಆಗ್ಬಿಡುತ್ತೆ, ಅಷ್ಟು ಲೋಪ ಬರುತ್ತೆ. ಅದಕ್ಕೆ ಎಂದೂ ಕೂಡ ಎಲ್ಲರನ್ನೂ ಒಳಗೆ ಪ್ರಾಣ ಇದ್ದಾನೆ ಅಂತ ಗೌರವಿಸ್ಬೇಕು. ಪ್ರಾಣ ಅಂದ್ರೆ ಬಾಡಿ ಅಷ್ಟೇ, ಅವರಲ್ಲ ಬಾಡಿ. ಚಿದ್ಭೃಷ ವಿಭತ್ವಾಹ ತಿತ್ವ, ಅದು ಧಿಕ್ಕಾರ ನಿನಗೆ. ಎಂತ ದ್ರೋಹಿಗಳು, ತಂದೆ ದ್ರೋಹ ಮಾಡಿದ್ದಾರೆ, ಅಣ್ಣ ದ್ರೋಹ ಮಾಡಿದ್ದಾರೆ, ಇದೆಲ್ಲ ಬೈತಾರೆ. ಆ ದ್ರೋಹಿಯಾಗಿದ್ದೀನಿ, ಯಾರಿಗೆ? ಪ್ರಾಣದೇವರಿಗೆ ದ್ರೋಹಿಯಾಗಿದ್ದೀನಿ ಅನ್ನೋಂತ ಅರ್ಥ. ಅಥ ಯದ್ಯಪಿ ಏನ ಅರುತ್ಕ್ರಾಂತ ಪ್ರಾಣಾನ್ ಶೂಲೇನ ಸಮಾಸಂ ವ್ಯತಿಷತ್, ಆಮೇಲೆ ವ್ಯತಿಷ ಎಲ್ಲ ವ್ಯತಿಷಂದಹೇ ನೈವೈನಂ ಬ್ರೂಯು ಪಿತೃಹಾಸಿ. ಎಷ್ಟು ಸಿಂಪಲ್ ನೋಡಿ. ತಂದೆ ಇದ್ದಾರೆ, ತಾಯಿ ಇದ್ದಾನೆ, ಅವ್ರಿಗೆ ಏನ್ ಮಾತು, ಬಹಳ ಗೌರವ ಎಲ್ಲ ಇದೆ. ಅವನಿಗೆ ಮೃತ, ಅವರೇ ಬೆಂಕಿ ಇಡ್ತಾನೆ, ಅವನೇ ಬೆಂಕಿ ಇಡ್ತಾನೆ. ಕೇಸ್ ಹಾಕ್ತಾರ? ತಂದೆನ ಕೊಂದವನು ಅಂತ ಕೇಸ್ ಹಾಕ್ತಾರ? ಇಲ್ಲ. ಅಲ್ಲಿ ಹೋದ್ರೆ ಕೇಸ್ ಹಾಕ್ತಾರೆ. ಆಕ್ಚುಲಿ ಹೋಗ್ಬೇಕಲ್ಲಿ, ಆ ಕೆಲಸ ಮಾಡ್ಬೇಕು ಅವ್ರು. ಯಾಕೆ? ಪ್ರಾಣ ಇಲ್ಲ ಈಗ. ಪ್ರಾಣ ಇದ್ದಾಗ ಮಾಡಿದ್ರೆ ಮರ್ಡರ್, ಇಲ್ಲದ್ರೆ ಮರ್ಡರ್ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಾ? ಹುಷಾರಾಗಿರ್ಬೇಕು. ಎದ್ದು ಸಿಂಪಲ್ ಇರು. ಇವತ್ತು ಯಾರು ಅಲ್ಲಿ ನೋಡೋರಿಗೆ ಅನಿಸುತ್ತೆ, ಏನಪ್ಪ ತನ್ನ ಜನ್ಮ ಕೊಟ್ಟು ಅಪ್ಪನ್ನೇ ಸುಟ್ಟಾಕ್ತಿದ್ದಾನ. ಸಜೀವ ಸುಡ್ತಾರೆ. ಅವಾಗ ಏನಾಯ್ತು? ಮಾತೃಹ ಪಿತೃಹ ಅಂತ ಕರೀತಾರೆ. ಪಿತೃಜ್ಞ ಮಾತೃಜ್ಞ ಅಂತ ಹೆಸರು. ಕೃತಜ್ಞ ಇದ್ದಾಗೆ. ಪಿತೃಹ ಅಂದ್ರೆ ಒಂದೇ ಜ್ಞ, ಮಧುಜ್ಞ ಮಧುಹ, ದೇವರನ್ನ ಪದ ಯಾಕೆ ಕರಿತೇವೆ ಹಾಗೆ. ಪ್ರಾಣದೇವರ ಮಹತ್ವ ಇದಿಷ್ಟು ಕೂಡ, ಇಷ್ಟೆಲ್ಲ ಹೇಳಿದ್ರು ಪ್ರಾಣದೇವರನ್ನು ಬಿಟ್ಟು ಬಿಟ್ರೆ ಈ ಮಾತೃ ಕಲ್ಪನೆ ಇಲ್ಲ. ಉಪನಿಷತ್ತೇ ಹೇಳಿರೋದನ್ನು. ಗೊತ್ತಾಯ್ತಾ? ಔಪನಿಷದ ಪುರುಷ, ಹಾಗೆ ಔಪನಿಷದ ಪ್ರಾಣ. ದೇವರು ತಿಳಿದ ಉಪನಿಷತ್ತುಗಳು ಹೇಗಬೇಕು ಅಂತ ಹೇಳ್ತಾರೋ ಹಾಗೆ ಪ್ರಾಣ ಕೂಡ ಉಪನಿಷದ. ಇವರು ರಾಮಾಯಣದ ಪ್ರಾಣನ ಮಾಡ್ಕೊಂಡು ಕೊನೆ ಮಾಧವನ ಪ್ರಾಣ ಮಠದ ಪ್ರಾಣ ಆಗ್ಬಿಟ್ಟ. ಎಲ್ಲಿ ಬಂದಿದ್ದ ಮಠಕ್ಕೆ ಹೋಗೋ ಪ್ರಾಣ ಆಗಾಯ್ತು. ತಪ್ಪ. ಬಹಳ ವಿಶಾಲವಾಗಿ ಹೇಳ್ತಾ ಇದ್ದಾರೆ. ಅದು ಪ್ರಾಣದೇವರು ಫುಲ್ ಮಹಿಮೆ, ಪ್ರಾಣದೇವರ ಮಹಿಮೆ ಎಲ್ಲಿ ಬಂದಿದೆ ಅಂತ ಕೇಳೋರ್ಗೆ ಉತ್ತರ ಇದೆ. ಸುಮ್ಮನೆ ಹೇಳ್ತಾರೆ ಮಾಧವರ ಪ್ರಾಣ. ಎಲ್ಲಿ ಸುಮ್ಮನೆ ಎಲ್ಲಿ ಹೇಳ್ತಾರೆ? ಆಕ್ಚುಲಿ ಇಷ್ಟು ಹೇಳ್ಬೇಕಾದ್ರೆ ಇಷ್ಟು ತಿಳ್ಕೊಂಡ್ರೆ ಹೇಳ್ತಾನೆ ಇಲ್ಲ. ನಿಜವಾಗ್ಲೂ ಏನ್ ಹೇಳ್ತಾರೆ ಭಾರಿ ಕಡಿಮೆ ಪ್ರಾಣದೇವರ ಬಗ್ಗೆ. ಗೊತ್ತಾಯ್ತಾ? ನಾವು ತಿಳ್ಕೊಂಡಿದ್ದಕ್ಕೆ ಪ್ರಾಣದೇವರು ಭಾರಿ ಮೇಲಿದ್ದಾರೆ. ಅದು ಅರ್ಥ ಮಾಡ್ಕೊಂಡು ಇದೇ ಬಂದಿದ್ದಲ್ಲ, ಅದೇ ವಾಯುಸ್ಥಿತಿ. ಹೇಳಿದವರು ಏನಾಗ್ತಾರಾಗ ಮಾತೃ ಪಿತೃ ಆದಾಗ ಆಗ್ತಾರೆ. ಅಥ ಯದ್ಯಪಿ ಏನಾ ಉತ್ಕ್ರಾಂತ ಪ್ರಾಣಾನ್ ಶೂಲೇನ ಎಷ್ಟು ಸಿಂಪಲ್ ಹೇಳ್ತಾರೆ. ಉತ್ಕ್ರಾಂತ ಪ್ರಾಣರನ್ನ ಶೂಲಕ್ಕೆ ಹಾಕಿದ್ರು ಅಷ್ಟೇ. ಸಮಾಸಂ ಸಂದಹೇತ್ ಸುಟ್ಟಾಕಿಬಿಡ್ತಾನೆ. ಆಗ ಸ್ಪೃಹ ಅಪೀತಿ. ಎಷ್ಟು ಮಾಡಿದ್ರು ಕೂಡ ಆಚಾರ್ಯ ಅಂತ ಕರೆಯೋದಿಲ್ಲ, ಬ್ರಾಹ್ಮಣ ಅಂತ ಕರೆಯೋದಿಲ್ಲ. ಬ್ರಾಹ್ಮಣನ ಕೊಂದವನು ಇವನು ಕೊಂದವನು ಅಂತ ಕರೆಯೋದೇ ಇಲ್ಲ. ಪ್ರಾಣೋ ಹವೇತಾನಿ ಸರ್ವಾಣಿ ಭವತಿ ಸವಾ ಏಷ ಏವಂ ಪಶ್ಯನ್ ಏವಂ ಮನ್ವಾನಃ ಏವಂ ವಿಜಾನನ್ ಅತಿವಾದಿ ಭವತಿ ತಂ ತೇ ಬ್ರೂಯುಃ ಅತಿವಾದ್ಯಸೀತಿ ಅತಿವಾದ್ಯಸ್ಮೀತ್ಯೇವ ಪ್ರಾಯ ಬ್ರೂಯಾತ್ ನಾಪನ್ನುವೀತ. ಪ್ರಾಣಿಗಳ ಬಗ್ಗೆ ಯಾರು ಹೇಳ್ತಾರೆ, ಪ್ರಾಣಿಯ ನೋಡ್ತಾರೆ, ಚಿಂತನೆ ಮಾಡ್ತಾರೆ, ಅವ್ರ ಬಗ್ಗೆ ಹೇಳ್ಬೇಕಂತೆ ಅತಿವಾದಿ ನೀನು. ಅತಿವಾದಿ ಎಂಬುದು ಬಯ್ಯೋ ಪದನೂ ಹೌದು. ಭಾರಿ ಮಾತಾಡ್ತಾನೆ ಅಂತಾರಲ್ಲ, ಅತಿವಾದಿ ಭಾರಿ ಮಾತಾಡ್ತಾನೆ ಅಂದ್ರೆ ಬೇಸ್ಲೆಸ್ ಮಾತಾಡ್ತಾನೆ ಅಂತ ಅರ್ಥ. ಇವ್ರದ್ದು ಹಾಗಲ್ಲ, ಸರಿಯಾಗಿ ಭಾರಿ ಹೇಳ್ತಿ ಅಂತ ಹೇಳ್ಬೋದು. ಪ್ರಾಣದೇವರ ಬಗ್ಗೆ ಹೇಳಿದರೆ ಸರಿಯಾಗಿ ಇನ್ನೊಂದು ಅರ್ಥ ಇದೆ ಅದಕ್ಕೆ. ಪ್ರಾಣದೇವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಏನಂತ ಕರೀತಾರೆ? ಅತಿವಾದಿ ಅಂತ ಅರ್ಥ. ಚೆನ್ನಾಗಿ ಹೇಳ್ತಾನೆ ಅಂತ ಹೇಳ್ಬೇಕೆ ಹೊರತು ಹೆಚ್ಚು ಹೇಳ್ತಾನೆ ಅಂತ ಹೇಳಬಾರದು. ಇದು ಕಡಿಮೆನೆ ಹೇಳ್ತಿರೋದು. ಅದೇ ರೀತಿ ಪ್ರಾಣದೇವರ ಬಗ್ಗೆ ಕಂಡವರೇ ಹೇಳ್ತಾರೆ ಸಂಸ್ಥವೇ ನಾಸ್ಮಿ ಶಕ್ತ. ಆ ರೀತಿ ದೇವರ ಕಂಡ ಅತಿವಾದಿ ನಾವು ಹೇಳಕ್ ಸಾಧ್ಯನೇ ಇಲ್ಲ. ಅತಿ ಕಡಿಮೆ ಹೇಳ್ತಾ ಇದ್ದೇವೆ ಅಂತ ಹೇಳ ಅರ್ಥ ಇದೆ. ಒಂದು ಮಾತಿದೆ, ಮನೆಯಲ್ಲಿ ಬೆಳೆದಿದೆ ಅಂದ್ರೆ ಇಲ್ಲ ಅಂತ ಅರ್ಥ. ಇಲ್ಲ ಅಂತ ಅನ್ಬಾರದು ಮನೆಯಲ್ಲಿ. ಇಲ್ಲ ಅಂತ ಪದ ಉಪಯೋಗಿಸಬಾರದು ಮನೆಯಲ್ಲಿ. ಅದಕ್ಕೇನಂತಾರೆ? ಹೆಚ್ಚಾಗಿದೆ ಅಂತ. ಹೆಚ್ಚಾಗಿದೆ ಇಲ್ಲ ಅಂತ ಅರ್ಥ. ಹೆಚ್ಚಾಗಿದೆ ಕಡಿಮೆ ಹೇಳಿದ್ದೀರಿ ಅಂತ ಅರ್ಥ. ಇದಕ್ಕೆ ಮಾತ್ರ ಈ ಅತಿವಾದಿ ಎಂಬುದು ಒಳ್ಳೆಯದು, ಆ ಅತಿವಾದಿ ಕೆಟ್ಟದ್ದು. ವೇದವಾದ ಎರಡು. ವೇದಕ್ಕೆ ಅನುಗುಣವಾಗಿ ಮಾತಾಡಿದ್ರೆ ವೇದವಾದ ಶ್ಲಾಘ್ಯ, ವಿರುದ್ಧ ಮಾತಾಡ ವೇದವಾದ ಕೆಟ್ಟದ್ದು. ಒಂದೇ ಪದನೇ ಎರಡು ಅರ್ಥ ಕೊಡೋದು. ಇದು ಹಾಗೇನೆ. ಅತಿವಾದಿ ಆಗಬೇಕಿಲ್ಲ, ಆಗಬಾರದು, ಇಲ್ಲಿ ಆಗ್ಲೇಬೇಕು. ಯೇಷು ತುವ ಅತಿವದತಿ ಯಹ ಸತ್ತೇನ ಅತಿವದತಿ ಸೋಹಂ ಭಗವಃ ಸತ್ತೇನ ಅತಿವದಾನಿ ಇತಿ ಸತ್ಯಂ ತ್ವೇವ ವಿಜಾಜ್ಞಾಸಿತವ್ಯಮಿತಿ ಸತ್ಯಂ ಭಗವೋ ವಿಜಿಜ್ಞಾಸ ಇತಿ. ಎಲ್ಲ ಪ್ರಾಣದೇವರ ಮಹಿಮೇನೆ. ಎಷ್ಟು ಪದ ಉಪಯೋಗಿಸ್ತಾರೆ ಇದ್ದಾರೆ. ಯದಾ ವೈ ವಿಜಾನಾತಿ ಯಥ ಸತ್ಯಂ ವದತಿ ಯದಾ ವಿಜಾನನ್ ಸತ್ಯಂ ವದತಿ ವಿಜಾನನ್ ನೈವ ಸತ್ಯಂ ವದತಿ ವಿಜ್ಞಾನಂ ತ್ವೇವ ವಿಜಿಜ್ಞಾಸಿತವ್ಯಮಿತಿ ವಿಜ್ಞಾನಂ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ವರುತೆ ಅಥ ವಿಜಾನಾತಿ
ನಾಮತ್ವಾ ವಿಜಾನಾತಿ ಮತ್ವೈವ ವಿಜಾನಾತಿ ಮತಿಸ್ತ್ವೇವ ವಿಘ್ನೈಘ್ನಾಶತವ್ಯೇತಿ ಮತಿಂ ಭಗವ ವಿಚಿಜ್ಞಾಸ ಇತಿ ಯದಾ ವೈ ಪಶ್ಯ. ಎಲ್ಲ ಏನು ಕೇಳಲಿ ಏನು ಮಾಡಲಿ ಪ್ರಾಣದೇವರ ಬಗ್ಗೆ ಅದು ಕಡಿಮೆ 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 ಅಂತ ತಿಳ್ಕೊಂಡಿರ್ಬೇಕು. ಏನ್ ಹೇಳಿದ್ರು ಕಡಿಮೆನೆ ಅವ್ರ ಬಗ್ಗೆ. ಹಾ, ರೈತರೇ ಭಾಷ್ಯ ಒಟ್ಟು ಆಚಾರ ಮಹಿಮೆನೆ ಬಂದು ಪದ್ವೇಜನೆ ಎಲ್ಲ ಕೂಡ. ಗೋ ಅಶ್ವಭಿಹ ವಹಿವ ಅದೆಲ್ಲ ಪೂರ್ತಿ ಹಾಗೆ ಬರುತ್ತೆ. ಗೋವಾಚ ಅನ್ಯೋಹ್ಯಸ್ಮೀತಿ ಪ್ರತಿಷ್ಠೆ. ಇಂಥ ಪ್ರಾಣದೇವರಿಂದ ಭಿನ್ನ ನಾವು, ಪ್ರಾಣದೇವರ ಪ್ರೇರಕ ಅವರಿಂದನೂ ಭಿನ್ನನಾಗಿದ್ದಾನೆ. ಅಲ್ಲಿ ಹೋಗ್ಬೇಕು. ಯೋ ಅಸೌ ಪ್ರಾಣ ಪ್ರಾಣೇನ ಪರ ಅದಷ್ಟು ನಾಳೆ ಕಂಟಿನ್ಯೂ ಮಾಡಿ. ಅದಕ್ಕಿದು ವಿಷಯ ಇದೆ, ಭಾಷ್ಯ ಕೂಡ ಇದೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ